ರಾಮಚಾರಿ ಸೀರಿಯಲ್ ಇಷ್ಟೆಲ್ಲ ದುರ್ಘಟನೆಗೆ ಕಾರಣ ಮಾನ್ಯತಾ ವೈಶಾಖ ಅಂತ ಕೃಷ್ಣ ಸತ್ಯ ಬಾಯ್ಬಿಡ್ತಾನ. ರಾಮಚಾರಿ ಸೀರಿಯಲ್ ಇದೀಗ ರೋಚಕ ಅಂತ ತಲುಪಿದೆ. ರಾಮಚಾರಿ ಸಾವಿನ ದವಡೆಯಿಂದ ಬಚಾವಾಗಿದ್ದಾನೆ. ರಾಮಚಾರಿಗೆ ಪ್ರಜ್ಞೆ ಬಂದಿದೆ. ನಡೆದ ಘಟನೆಗಳೆಲ್ಲವೂ ರಾಮಚಾರಿ ಅರಿವಿಗೆ ಬಂದಿದೆ. ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಯಾರು ಅಂತ ಕೃಷ್ಣನನ್ನ ರಾಮಚಾರಿ ಹಾಗೂ ಚಾರುಲತಾ ಪ್ರಶ್ನೆ ಮಾಡಿದ್ದಾರೆ. ಅಣ್ಣ ಅತ್ತಿಗೆ ಬಳಿ ಮಾನ್ಯತೆ ಹಾಗೂ ವೈಶಾಖ ಬಗ್ಗೆ ಕೃಷ್ಣ ಸತ್ಯ ಬಾಯ್ಬಿಡ್ತಾನ. ಅಯ್ಯೋ, ರಾಮಚಾರಿ ಇನ್ನೂ ಗುಣಮುಖಲಾಗಿಲ್ಲ. ಬ್ರೈನ್ ಡೆಡ್ ಆಗಿದ್ದ ರಾಮಚಾರಿಗೆ ಪ್ರಜ್ಞೆ ಬಂದಿದೆ. ರಾಮಚಾರಿ ಮಾತನಾಡುತ್ತಿದ್ದಾನೆ, ಆದರೆ ಎದ್ದು ನಡೆದಾಡಲು ರಾಮಚಾರಿಗೆ ಸಾಧ್ಯವಾಗುತ್ತಿಲ್ಲ. ರಾಮಚಾರಿಯ ಕೈಕಾಲುಗಳಲ್ಲಿ ಸ್ವಾಧೀನ ಇಲ್ಲ. ರಾಮಚಾರಿ ಸಂಪೂರ್ಣವಾಗಿ ಗುಣವಾಗಬೇಕು ಅಂದರೆ ಇನ್ನೂ ಸಮಯ ಬೇಕು. ಕೃಷ್ಣನಿಗೆ ಪ್ರಜ್ಞೆ ಕಾಡುತ್ತಿದೆ. ಒಂದ್ ಕಡೆ ಅಣ್ಣ ರಾಮಚಾರಿಗೆ ಪ್ರಜ್ಞೆ ಬಂತು ಅಂತ ಕೃಷ್ಣ ಖುಷಿಯಾಗಿದ್ದರೆ, ಇನ್ನೊಂದು ಕಡೆ ಅಣ್ಣನ ಕೈಕಾಲುಗಳಲ್ಲಿ ಸ್ವಾಧೀನ ಇಲ್ಲ ಅಂತ ತಿಳಿದು ಕೃಷ್ಣ ತೀರ ನೊಂದುಕೊಂಡಿದ್ದಾನೆ. ಇಷ್ಟೆಲ್ಲ ಆಗಿದ್ದು ನನ್ನಿಂದಲೇ, ನಾನು ಪಾಪಿ ಅಂತ ಕೃಷ್ಣ ಪಶ್ಚಾತ್ತಾಪ ಪಟ್ಟಿದ್ದಾನೆ. ಜೊತೆಗೆ ತನ್ನ ಹಿಂದೆ ಯಾರೋ ಇದ್ದಾರೆ ಎಂಬ ಗುಟ್ಟು ಚಾರುಲತಾ ಹಾಗೂ ರಾಮಚಾರಿ ಮುಂದೆ ಕೃಷ್ಣ ಬಿಟ್ಟು ಕೊಡದಿದ್ದಾನೆ. ಎಷ್ಟು ಕೇಳಿದ್ರು ಕೃಷ್ಣ ಬಾಯ್ಬಿಡ್ತಿಲ್ಲ. ನಿನ್ನೆ ಹಿಂದೆ ಯಾರಿದ್ದಾರೆ ಹೇಳು, ಇಷ್ಟೆಲ್ಲ ಆಗೋಕೆ ಯಾರು ಕಾರಣ ಎಂದು ಹೇಳು ಅಂತ ಕೃಷ್ಣನಿಗೆ ಚಾರುಲತಾ ಹಾಗೂ ರಾಮಚಾರಿ ಒತ್ತಾಯ ಮಾಡುತ್ತಿದ್ದಾರೆ. ಎಷ್ಟೇ ಹೇಳಿದ್ರು ಕೃಷ್ಣ ಮಾತ್ರ ಬಾಯ್ಬಿಡ್ತಿಲ್ಲ. ಯಾಕೆ ಹೇಳ್ತಿಲ್ಲ? ರಾಮಚಾರಿ ಈ ಪರಿಸ್ಥಿತಿಗೆ ತನ್ನ ತಾಯಿಯೇ ಕಾರಣ ಅಂತ ಚಾರುಲತಾಗೆ ಗೊತ್ತಾದರೆ ತೀರ ನೊಂದುಕೊಳ್ಳಬಹುದು. ಸ್ವಂತ ಅತ್ತಿಗೆ ವೈಶಾಖ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ತಿಳಿದರೆ ರಾಮಚಾರಿಗೆ ನೋವಾಗಬಹುದು ಅಂತ ಕೃಷ್ಣ ಭಾವಿಸಿದ್ದಾನೆ. ಹೀಗಾಗಿ ಸತ್ಯವನ್ನು ಚಾರುಲತಾ ಹಾಗೂ ರಾಮಚಾರಿ ಮುಂದೆ ಕೃಷ್ಣ ಬಾಯ್ಬಿಡ್ತಿಲ್ಲ. ಮುಂದೆ ನಿಲ್ಲಿಸ್ತೀನಿ ಎಂದಿದ್ದಾನೆ ಕೃಷ್ಣ. ಮೊದಲು ನೀನು ಗುಣಮುಖವಾಗುವ ಅಷ್ಟರಲ್ಲಿ ತಪ್ಪು ಮಾಡಿದವರು ನಿನ್ನ ಮುಂದೆ ತಂದು ನಿಲ್ಲಿಸ್ತೇನೆ, ನಿನ್ನ ಕಾಲಿಗೆ ಬೀಳು ಹಾಗೆ ಮಾಡ್ತೇನೆ ಅಂತ ರಾಮಚಾರಿ ಮುಂದೆ ಕೃಷ್ಣ ಹೇಳಿದ್ದಾರೆ. ಆ ಕ್ಷಣ ಯಾವಾಗ ಬರುತ್ತೋ ಅಂತ ವೀಕ್ಷಕರು ಕಾಯ್ತಾ ಇದ್ದಾರೆ. ಚಾರು ಪ್ರಾರ್ಥನೆ ಫಲಿಸಿತು. ವೈಶಾಖಳಿಂದ ಸತ್ಯ ಮಿಸ್ ಆಯಿತು. ಚಾರು ಅಮ್ಮ ಮಾನ್ಯತೆ ಹಾಗೂ ವೈಶಾಖಳ ಕುತಂತ್ರದಿಂದ ರಾಮಚಾರಿ ಸಾವು ಬದುಕಿನ ನಡುವೆ ಹೋರಾಟ ಮಾಡುತ್ತಿದ್ದ. ಅವನನ್ನು ಉಳಿಸಿಕೊಳ್ಳಲು ಚಾರು ಪಟ್ಟ ಪಾಡು ಅಷ್ಟಿಷ್ಟಲ್ಲ. ಕೀಟಿ ಕೂಡ ಅಣ್ಣನ ಉಳಿವಿಗಾಗಿ ತನ್ನ ಪ್ರಾಣವನ್ನೇ ಒತ್ತೆ ಇಟ್ಟಿದ್ದ. ಚಾರು ಎಷ್ಟೇ ಕಷ್ಟ ಆಗಲಿ ರಾಮಚಾರಿ ಹೆಂಡತಿಯಲ್ವೇ ಎಲ್ಲ ರೀತಿಯ ಆಚಾರ ವಿಚಾರಗಳನ್ನು ಕಲಿತಿದ್ದಾಳೆ. ಅವಳ ಪ್ರಾರ್ಥನೆ ಈಗ ಫಲ ಕೊಟ್ಟಿದೆ. ಚಾರು ತನ್ನ ಗಂಡನಿಗಾಗಿ ಕಪಾಲಿ ಬೆಟ್ಟಕ್ಕೆ ಹೋಗಿ ಬಾಗಿಲನ್ನೇ ತಟ್ಟಿ ಬಂದಿದ್ದಾಳೆ. ಆಚಾರ್ಯರ ಮನೆಗೆ ಸೊಸೆಯಾಗಿ ಬಂದ ಮೇಲೆ ಚಾರು ತುಂಬಾನೇ ಬದಲಾಗಿದ್ದಾಳೆ. ಮನೆಯವರ ಸುಖ ಶಾಂತಿ ನೆಮ್ಮದಿಗಾಗಿ ಎಷ್ಟೇ ಕಷ್ಟ ಬಂದರೂ ಸಹಿಸಿಕೊಳ್ಳುತ್ತಾಳೆ. ಈಗ ಗಂಡನ ಬದುಕಿನಾಗಿಯೂ ಅಷ್ಟೇ ತನ್ನ ಜೀವನವನ್ನು ಪಣಕ್ಕೆ ಇಟ್ಟಿದ್ದಾಳೆ. ವೈಶಾಖ ಈ ರೀತಿಯ ಭಾವನೆ ಇರುವವಳಲ್ಲ. ಆದರೂ ದೇವರು ಚಾರು ಪರವಾಗಿಯೇ ಇದ್ದಾರೆ. ಸತ್ಯ ಗೊತ್ತಾಗಬೇಕಿದ್ದ ಸಮಯ. ನಾರಾಯಣಾಚಾರಿಗೆ 4 ಮಕ್ಕಳು. ಕೃಷ್ಣ ಹಾಗೂ ರಾಮಚಾರಿ ನೋಡೋದಕ್ಕೆ ಒಂದೇ ತರ ಇದ್ದವರು. ಆದರೆ ಕೃಷ್ಣ ಮಗುವಿದ್ದಾಗಲೇ ಕಳೆದು ಹೋದ. ಯಾರ ಜೊತೆಗೂ ಬೆಳೆದು ರೌಡಿಯಾದ. ಆದರೆ ರಾಮಚಾರಿ ಸದ್ಗುಣ ಸಂಪತ್ತನ್ನು ತುಂಬಿಕೊಂಡು ಬೆಳೆದಿದ್ದ. ಕೃಷ್ಣ ಕಳೆದು ಹೋದ ಸುದ್ದಿಯನ್ನು ನಾರಾಯಣಾಚಾರ್ಯರು ಪೇಪರಲ್ಲಿ ಸುದ್ದಿ ಹಾಕಿಸಿದರು. ಈ ಪೇಪರ್ ವೈಶಾಖಳ ಕೈಗೆ ಸಿಕ್ಕಿಬಿಟ್ಟಿದೆ. ಶ್ರುತಿ ಕೈಗೆ ಸಿಕ್ಕಿದ ಅಪಸತ್ಯದ ಪೇಪರ್. ವೈಶಾಖಗೆ ಸತ್ಯ ಸ್ವಲ್ಪ ಗೊತ್ತಾದರೂ ಸಾಕು. ಮೊದಲನೇ ಮನೆಯಲ್ಲಿರುವುದು ರಾಮಚಾರಿ ಕಿಟ್ಟಿನ ಎಂಬ ಅನುಮಾನ ಅವಳದ್ದು. ಆ ಪೇಪರ್ನ ಓದಬೇಕು ಎನ್ನುವಷ್ಟರಲ್ಲಿ ಫೋನ್ ಒಂದು ರಿಂಗ್ ಆಗಿತ್ತು. ಟೇಬಲ್ ಮೇಲೆ ಪೇಪರ್ ಇಟ್ಟು ಒಳಗೆ ಹೋದವಳು ವೈಶಾಖ. ಆದರೆ ಅಲ್ಲಿ ಬಂದ ಶ್ರುತಿ ಕಣ್ಣಿಗೆ ಆ ಪೇಪರ್ ಕಂಡಿದೆ. ಮುದ್ದು ಅಣ್ಣ ಎಂದು ಅಲ್ಲಿ ಬಿಡದೆ ಎತ್ತುಕೊಂಡು ಹೋಗಿದ್ದಾಳೆ. ಇನ್ನೇನು ವೈಶಾಖಳ ಮುಂದೆ ಅನಾವರಣ ಹೋಗಿದ್ದ ಸತ್ಯ ಕಣ್ಮರೆಯಾಗಿದೆ. ತಾನು ಸಾಯುವ ಮುಂದಾದ ಚಾರು. ರಾಮಚಾರಿಯನ್ನು ಬದುಕಿಸಲು ಚಾರು ಮಾಡುತ್ತಿರುವ ಪೂಜೆ ಪುನಸ್ಕಾರಗಳು ಒಂದೆರಡಲ್ಲ. ಆದರೂ ರಾಮಚಾರಿ ಆರೋಗ್ಯವು ಕೊಂಚವೂ ಸುಧಾರಿಸಲಿಲ್ಲ. ಕಪಾಲಿ ಬೆಟ್ಟಕ್ಕೆ ಹೋಗಿ ಪ್ರಾಣ ಜ್ಯೋತಿಯನ್ನು ತಂದರೂ ಉಸಿರು ಬಂದಿಲ್ಲ. ಇನ್ನು ಚಾರುಗೆ ಮತ್ತಷ್ಟು ನೋವು ಕೊಟ್ಟಿತ್ತು. ತಾನು ಮುಂದೇನು ಮಾಡಬೇಕು ಎಂದು ತೋಚದಾಯಿತು. ನೀನು ಬದುಕಲಿಲ್ಲ ಅಂದರೆ ನಾನು ಸತ್ತು ಹೋಗ್ತೀನಿ ಎಂದು ದಾರಿ ಎಂದು ರಾಮಚಾರಿ ಎದೆ ಮೇಲೆ ಮಲಗಿ ಕಣ್ಣೀರು ಹಾಕಿದ್ದಳು. ಚಾರು ಕಣ್ಣೀರಿಗೆ ಬದುಕಿದ ರಾಮಚಾರಿ ಕೋಮ ಸ್ಥಿತಿಯಲ್ಲಿದ್ದರೂ ಚಾರು ಮಾತಿಗೆ ಅವನ ಭಾವನೆಗಳು ಆಗಾಗ ಸ್ಪಂದಿಸುತ್ತಿದೆ. ಆದರೆ ಪೂರ್ತಿಯಾಗಿ ಎಚ್ಚರವಾಗಿಲ್ಲ. ಈಗ ಚಾರು ಕಣ್ಣೀರಿಂದ ನೀರು ಹರಿದಿದೆ. ಆ ಕಣ್ಣೀರು ರಾಮಚಾರಿ ಎದೆ ಮೇಲೆ ನದಿ ನೀರಿನಂತೆ ಫೀಲ್ ಆಗಿದೆ. ಚಾರು ಸಾಯುವ ಮಾತಿನಿಂದ ರಾಮಚಾರಿಗೆ ನೋವಾಗಿದೆ. ತಕ್ಷಣ ಎಚ್ಚರವಾಗಿದ್ದು ಚಾರು ಮೇಡಮ್ ಎಂದಿದ್ದಾನೆ. ಆ ಒಂದು ಮಾತಿಗೆ ಚಾರು ಅದೆಷ್ಟು ದಿನಗಳಿಂದ ಕಾಯುತ್ತಿದ್ದಳು. ರಾಮಚಾರಿ ಬೇಗ ಹುಷಾರಾಗಲಿ ಅಂತಾನೆ ಇದ್ದ ಬದ್ದ ದೇವರಿಗೆಲ್ಲ ಹರಕೆ ಹೊತ್ತು ಕೈ ಮುಗಿತಾಳೆ. ಅದಕ್ಕೆ ಫಲ ಸಿಕ್ಕಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹೋಗುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.